ಹೇ ಗಾಯ್ಸ್, ಇವತ್ತು ಪಾಂಪ್ಲೆಟ್ ಹಾಗೂ ಬಂಡೇಲ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣಿನ ರಸ ಹಾಗೆ ಖಾರದ ಪುಡಿ. ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ಮೂತ್ ಆಗಿರೋ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ನಂತರ ನಾವಿಲ್ಲಿ ಉಪ್ಪನ್ನ ಹಾಕ್ತಿಲ್ಲ, ಯಾಕಂದರೆ ನಾವು ಫಸ್ಟ್ ಪೀಸಸ್ಗೆ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಆಗಿಬಿಟ್ಟಿದ್ದೀವಿ ಒಂದು 10 to 15 ಮಿನಿಟ್ಸ್. ಯಾಕಂದರೆ ಪೀಸಸ್ಗೆ ಅದು ಚೆನ್ನಾಗಿ ಉಪ್ಪನ್ನ ಹತ್ಕೊಳ್ಳಿ ಅಂತ. ಹಾಗಾಗಿ ನಾವು ಪೇಸ್ಟ್ ಮಾಡುವಾಗ ಉಪ್ಪನ್ನ ಹಾಕ್ತಿಲ್ಲ. ಈಗ ರೆಡಿ ಮಾಡ್ಕೊಂಡಿರೋ ಪೇಸ್ಟ್ನ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ನಾವಿಲ್ಲಿ ಎಲ್ಲ ಪೀಸಸ್ಗೂ ಚೆನ್ನಾಗಿ ಅಪ್ಲೈ ಮಾಡಬೇಕು. ಕಾರ್ನ್ಫ್ಲವರ್ ಯಾಕೆ ಅಂತಂದರೆ ಸ್ವಲ್ಪ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ. ಮ್ಯಾರಿನೇಟ್ ಆದಮೇಲೆ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಫ್ರೈ ಮಾಡ್ಕೊಳಕ್ಕೆ. ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಆಯಿಲ್ ಬೇಕಿದ್ರೂ ಯೂಸ್ ಮಾಡ್ಬೋದು. ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ರುಚಿ ಸಿಗುತ್ತೆ ನಿಮಗೆ. ಎರಡೂ ಸೈಡು ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಆಗಬೇಕು. ಆ ಥರ ಕಲರ್ ಬರೋ ತನಕ ಸ್ವಲ್ಪ ಕುಕ್ ಮಾಡ್ಕೊಳ್ಳಿ ಚೆನ್ನಾಗಿ. ಇಲ್ಲಿ ನಾನು ಪಾಂಪ್ಲೆಟ್ ಅಷ್ಟೇ ಫ್ರೈ ಮಾಡ್ತಿದ್ದೀನಿ. ನಾನು ಯಾವ ರೀತಿ ಇಲ್ಲಿ ಈ ಪಾಂಪ್ಲೆಟ್ನ ಫ್ರೈ ಮಾಡ್ತಿದ್ದೀನೋ ಅದೇ ರೀತಿ ನಾವು ಬಂಡೇರಿ ಫಿಶ್ನ ಫ್ರೈ ಮಾಡ್ಕೋಬೋದು. ಈಗ ಬಿಸಿ ಬಿಸಿ ಆಗಿರೋ ಪಾಂಪ್ಲೆಟ್ ಫ್ರೈ ರೆಡಿಯಾಗಿದೆ. ಇದನ್ನು ನೀವು ಫಿಶ್ ಸಾರು ಜೊತೆ ಅಥವಾ ಹಾಗೆ ರಸಮ್ ಜೊತೆ ಪೇರ್ ಮಾಡಿ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಕಮೆಂಟ್ನಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಬಾಯ್.